ಮಾಸ್ಟರ್ ಸನ್. ಆಕಾಶ ನಕ್ಷತ್ರಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಹೀಗೆ ಭೂಮಿಯ ಮೇಲೆ ಇರುವಂತಹ ನೀರು, ನೀರಿನ ಮೇಲೆ ಇರುವಂತಹ ಗಾಳಿ, ಗಾಳಿಯ ಮೇಲೆ ಇರುವಂತಹ ಆಕಾಶದ ಮೇಲೆ ಇರುವಂತಹ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳ ಅಲೆಗಳು, ಹೀಗೆ ಪಂಚಭೂತಗಳ ಶಕ್ತಿ, ಪಂಚಭೂತಗಳ ಭಿಕ್ಷಾನ್ನದಿಂದ ಇರುವಂತಹ ನಮ್ಮ ದೇಹ ಕೃತಜ್ಞತಾ ಭಾವದಿಂದ ಇರಲಿ. ಈ ಪಂಚಭೂತಗಳು ಅವುಗಳ ಜೊತೆಗೆ ಹೊಂದಿಕೊಂಡಿರುವಂತಹ ಕಾಲ, ಮನಸ್ಸು, ದಿಕ್ಕು, ಆತ್ಮ, ಶರೀರ and another 5 elements: ಕಾಲ, ದಿಶ್, ಮನ, ಆತ್ಮ, ಶರೀರ. ಇಂಥ ಕಾಲದಲ್ಲಿ ನಾವು ಹುಟ್ಟಿದ್ದಕ್ಕೆ, ಈ ಕಾಲಕ್ಕೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಈ ದಿಕ್ಕಿನಲ್ಲಿ, ಈ ಊರಿನಲ್ಲಿ, ಈ ಮಣ್ಣಿನಲ್ಲಿ ಹುಟ್ಟಿದ್ದಕ್ಕೆ, ಈ ಮಣ್ಣಿಗೆ, ಈ ದಿಕ್ಕಿಗೆ, ಈ ಊರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಕಾಲ, ದಿಶ, ಆತ್ಮ ಯುಗಗಳಿಂದಲೂ ನಮ್ಮ ಮನಸ್ಸಿಗೆ ಗೊತ್ತಾಗದ ರೀತಿಯಲ್ಲಿ, ಗೊತ್ತಿರುವ ರೀತಿಯಲ್ಲಿ ನಡೆದುಕೊಂಡು ಬರುತ್ತಿರುವಂತಹ ನಮ್ಮ ಆತ್ಮಕ್ಕೆ ಕೃತಜ್ಞತೆಯನ್ನು ಸಲ್ಲಿಸೋಣ. Say gratitude of our soul or jiva, ಕಾಲ, ದಿಶಾ, ಮನ, ಆತ್ಮ, ಶರೀರ, ಸಂಪೂರ್ಣ ಶರೀರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಕೃತಜ್ಞತಾ ಧ್ಯಾನವನ್ನು ಅನುಭವಿಸುತ್ತಾ, ಇಷ್ಟೊಂದು ಜನರಿರುವ ಈ ಇಂದಿನ 27ನೇ ಸೆಪ್ಟೆಂಬರ್ 2025 ಶನಿವಾರದ ದಿನ ನಮಗೆ ಕೃತಜ್ಞತಾ ಧ್ಯಾನವನ್ನು ಮಾಡಲು ಅವಕಾಶ ಕೊಟ್ಟ ಆ ಕಾಲಕ್ಕೆ, ಆ ದಿಕ್ಕಿಗೆ, ಆ ಮನಸ್ಸಿಗೆ, ಆತ್ಮಕ್ಕೆ, ಶರೀರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಸಾವಿರಾರು ರೋಗ ರುಜಿನಗಳಿಂದ ಹೊರಬರುವಂತಹ ಈ ಕೃತಜ್ಞತಾ ಧ್ಯಾನ ತುಂಬ ಅತ್ಯಂತ ಬಲಶಾಲಿಯಾದಂತಹ, ಪ್ರಪಂಚದ ಬಲಶಾಲಿಯಾದಂತಹ ಧ್ಯಾನವಾಗಿದೆ. The gratitude meditation is the most powerful meditation in the world. Who are all ready to come out from the all pain, suffering, crying, anxiety, depression. ಯಾರ್ಯಾರೆಲ್ಲ ಒತ್ತಡ, ಖಿನ್ನತೆ, ಮಾನಸಿಕ ಕಾಯಿಲೆಗಳಿಂದ, ದೈಹಿಕ ಕಾಯಿಲೆಗಳಿಂದ, ಆರ್ಥಿಕ, ಸಾಮಾಜಿಕ, ಆಧ್ಯಾತ್ಮಿಕ ಕಾಯಿಲೆಗಳಿಂದ ಹೊರಬರಲು ಬಯಸುತ್ತಾರೋ ಅಂಥವರಿಗೆ ಈ ಕೃತಜ್ಞತಾ ಧ್ಯಾನವು ಅತ್ಯಂತ ರಾಮಬಾಣದ ರೀತಿಯಲ್ಲಿ ಶಕ್ತಿಯುತವಾದಂತಹ ಧ್ಯಾನ ಮಾರ್ಗವಾಗಿದೆ. ಬರಿಯ ಕೃತಜ್ಞತೆ ಹೇಳುವುದರಿಂದಲೇ ಮನಸ್ಸಿನಲ್ಲಿ, ಮೆದುಳಿನಲ್ಲಿ, ಹೃದಯದಲ್ಲಿ ಕೆಲವು ಕ್ರಿಯೆಗಳು ಉದ್ಭವಿಸಿ ಮನಸ್ಸು, ದೇಹ ಎರಡೂ ಆನಂದಮಯವಾಗಿ ಇರುವಂತೆ ಮಾಡುತ್ತದೆ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ಕಾಡೊಳಗ
ಸಂಶಯವಿಲ್ಲ. ಯಾಕೆ ಮನವೇ ಕಲ್ಲಿನಂತೆ ಕುಳಿತಿದೆ, ಅಲ್ಲಿ ನೋಡು ಕಲ್ಲು ಕರಗಿ, ಅಲ್ಲಿ ನೋಡು ಕಲ್ಲು ಕರಗಿ, ಜೀವನಾದ ಬಯಸಿದೆ. ಯಾಕೆ ಮನವೇ ಮೂಕನಾಗಿ ಕಲ್ಲಿನಂತೆ ಕುಳಿತಿದೆ. ಮಲಿರೆ ಹಸಿರು ಅಡವಿಯೊಳಗೆ ಆಲಯುಂಟು ಹಸುವಿದೆ. ಯಾಕೆ ಮನವೇ ಮೂಕನಾಗಿ ಕಲ್ಲಿನಂತೆ ಕುಳಿತಿದೆ. ಓಂ ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಶಾಂತಿ ಶಾಂತಿ ಶಾಂತಿ. ಇಂತಹ ಕೃತಜ್ಞತಾ ಭಾವದ ಧ್ಯಾನದಿಂದ ಹೊರಬರೋಣ. ಚಾಂಟಿಂಗ್ ದ ಆಕಾರ ಆ